ಯಾವ ಉದ್ಘಾಟನೆ ವಿವಾದದಿಂದ ಮುಕ್ತಿ ಹೊಂದಿ ಆರಾಮಾಗಿ ನಡಿಬೇಕಾಗಿತ್ತು ಅದು ವಿವಾದದ ಕೇಂದ್ರ ಬಿಂದುವಾಗಿ ಕೂತ್ಕೊಂಡಿದೆ. ಅದು ಮೈಸೂರು ದಸರಾ ಉದ್ಘಾಟನೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆಗಳು ಒಂದು ಕಡೆಗೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಈ ಬಾರಿಯ ಸಂಭ್ರಮಕ್ಕೆ ವಿವಾದದ ಮಸಿ ಬಳದ್ಕೊಂಡಿದೆ. ಏನದು? ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ಆಹ್ವಾನಕ್ಕೆ ವಿರೋಧದ ಆಸ್ಪದ ನೀಡ್ತಾ ಇದೆ. ಅದು ಕೇವಲ ಅವರು ಅನ್ನೋದಕ್ಕಷ್ಟೇ ಅಲ್ಲ, ಅವರು ಕೊಟ್ಟಂತ ಹಿಂದಿನ ಒಂದು ಹೇಳಿಕೆ. ಕನ್ನಡಾಂಬೆ ಬಗ್ಗೆ ಅವಮಾನಿಸುವ ಮಾತುಗಳು ವಿಪಕ್ಷ ನಾಯಕರ ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಿವೆ. ಸರ್ಕಾರದ ನಿರ್ಧಾರಕ್ಕೆ ಕಿಡಿಕಾರಿದ್ದಾರೆ. ಈ ಮಧ್ಯೆ ಜಾಮಿಯಾ ಮಸೀದಿ ಮೌಲಾನಾ ಅವರು ಬಾನು ಮುಷ್ತಾಕ್ ಅವರು ದಸರಾದಲ್ಲಿ ಭಾಗವಹಿಸಲು ನಮ್ಮ ಅಡ್ಡಿ ಇಲ್ಲ, ಆದರೆ ದೇವಿಗೆ ಉದ್ಘಾಟಕರಾಗಿ ಸ್ವತಃ ಬಾನು ಮುಷ್ತಾಕ್ ಪೂಜೆ ಮಾಡಲು ಫತ್ವಾ ಸಮಿತಿ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಜಾಮಿಯಾ ಮಸೀದಿ ಮೌಲಾನಾ ಡಾಕ್ಟರ್ ಮಕ್ಸೂದ್ ಇಮ್ರಾನ್ ಅವರು ಪೂಜೆಯಲ್ಲಿ ನಿಂತರೆ ತಪ್ಪಲ್ವಂತೆ, ಅರ್ಚಕ ಅಥವಾ ಬೇರೆಯವರು ಪೂಜೆ ಮಾಡ್ತಾ ಇದ್ರೆ ಇವರು ಭಾಗವಹಿಸಬಹುದಂತೆ, ಆದರೆ ಅಲ್ಲಿ ಚಾಮುಂಡಿಗೆ ಪೂಜೆ ವಿಧಾನ ಜೊತೆಗೆ ಆರತಿ ಬೆಳಗೋದು ಹೀಗೆ ಪೂಜಾ ಕೈಂಕರ್ಯದಲ್ಲಿ ತಾವೇ ಏನಾದರೂ ಸ್ವತಃ ಭಾಗಿಯಾಗೋದಾದರೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ಅವರು ಹೇಳಿದ್ದಾರೆ. ಈ ಹಿಂದೆ ಬಾನು ಮುಷ್ತಾಕ್ ಆಯ್ಕೆ ಸ್ವಾಗತಿಸಿದ್ದ ರಾಜವಂಶಸ್ಥ ಸಂಸದ ಯದುವೀರ್ ಒಡೆಯರ್ ಅವರು ಇದೀಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಬಿಜೆಪಿ ನಡುವೆ ಪರವಿರೋಧದ ವಾಗ್ದಿ ಮುಂದುವರಿತಾ ಇದೆ. ಇನ್ನು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮಾತಾಡ್ತಾ ಗೋಮಾಂಸ ತಿನ್ನೋರು ಹೇಗ್ರಿ ಗೋಪೂಜೆ ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರ ಪ್ರಶ್ನೆ. ರಾಜ್ಯ ಸರ್ಕಾರ ನಿರ್ಧಾರ ಹಿಂಪಡಿಬೇಕು ಅಂತ ಹಿಂದೂ ಜಾಗರಣ ವೇದಿಕೆ ಮೈಸೂರು ಡಿಸಿಗೆ ಮನವಿಯನ್ನು ಮಾಡಿದ್ದಾರೆ. ಚನ್ನಪಟ್ಟಣದ ಆಜಾದ್ ಬ್ರಿಗೇಡ್ ಸಂಘಟನೆ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಮೈಸೂರಿನ ಅರಮನೆ ಮುಂಭಾಗ ಚಾಮುಂಡೇಶ್ವರಿ ಯುವ ಬಳಗದಿಂದ ಸಿಹಿ ವಿತರಣೆ ಮಾಡಿ ಬಾನು ಮುಷ್ತಾಕ್ ಫೋಟೋ ಹಿಡಿದು ಜೈಕಾರ ಕೂಗಿದ್ದಾರೆ. ಪೂಜಾ ಮಾಡೋದು ಅದು ಎಲ್ಲ ಅವರು ಸ್ವಾಮೀಜೀಸ್ ಇರ್ತಾರೆ, ದೇವಸ್ಥಾನ ಮುಖ್ಯ ಇರ್ತಾರೆ, ಅವರೆಲ್ಲರೂ ಮಾಡ್ತಾರೆ. ಅದರಲ್ಲಿ ನಾವು ಹೋಗ್ಬಿಟ್ಟು ಸೇರಿಸಿದ್ರೆ ನಾವು ಹಿಂದೂ ಆಗ್ಬಿಡ್ತೀವಿ, ಆ ಥರ ಇಲ್ಲ. ಹೌದು, ಅವರು ಫತ್ವಾ ತಗೊಂಡು ಈ ಥರ ನಾನೇ ಪೂಜಾ ಮಾಡಿದರೆ ನನ್ನ ಸರಿ ಇಲ್ಲ ಅಂತ ಅವರು ಒಂದು ಫತ್ವಾ ತಗೊಬೇಕು. ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂಥದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ, ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿರೋದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಈಗ ನೀವು ದಸರಾ ಉದ್ಘಾಟನೆ ಮಾಡಕ್ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ. ಫಸ್ಟು ಗೋವುಗಳ ಪೂಜೆ ಆಗುತ್ತೆ, ಫಸ್ಟು ನಂದಿ ಜ್ಯೋತದ ಪೂಜೆ ಆಗುತ್ತೆ. ನಂದಿ ಅಂದ್ರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ, ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ಇದು ಅಪಚಾರವಲ್ಲವೇ? ಪ್ರತಿಯೊಂದು ವಿಧಿವಿಧಾನನೂ ಕೂಡ ಹಿಂದೂ ಧರ್ಮದ ಪ್ರಕಾರ ಶಾಸ್ತ್ರೋಕ್ತವಾಗಿ ನಡೆಯುತ್ತೆ. ಇವತ್ತು ಯಾರನ್ನು ಉದ್ಘಾಟನೆ ಕರೆದಿಯಾರ ಅವರು ಕುಸ್ತಿ ಪಂದ್ಯಾಟ ಉದ್ಘಾಟನೆ ಮಾಡಲಿ, ಯುವಜನ ಮೇಳ ಉದ್ಘಾಟನೆ ಮಾಡಲಿ, ಮಹಿಳೆಯರದ್ದು ಯಾವುದಾದ್ರು ಉದ್ಘಾಟನೆ ಮಾಡಲಿ, ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಇತರ ಕಾರ್ಯಕ್ರಮಗಳೇನುಂಟು ಅದನ್ನು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡಬಹುದು. ಹಿಂದೂಗಳ ಸೆಂಟಿಮೆಂಟ್ನ ಮೇಲೆ ಒಂದು ಪ್ರಹಾರ ಮಾಡಿದಾಗೆ ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂಥದ್ದು. ದಿಸ್ ಕಾಂಗ್ರೆಸ್ ಪೀಪಲ್ ಆರ್. ಮೊದಲನೇದಾಗಿ ಅರುಣ್, ಇಲ್ಲಿ ವಿವಾದ ಸೃಷ್ಟಿಯಾಗಿದ್ದೇ ಬೇರೆ ರೂಪದಲ್ಲಿ. ಹೌದು, ಈಗ ಇದು ಬೇರೆ ರೂಪ ಪಡ್ಕೊಂಡಿದೆ. ಅಂದ್ರೆ ಇವ್ರು ಯಾವ್ದೋ ಸಮ್ಮೇಳನದಲ್ಲಿ ಕನ್ನಡ ಭಾಷೆಯನ್ನ ಭುವನೇಶ್ವರಿ ದೇವಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ನೀವು ಅಲ್ಲೇ ಭುವನೇಶ್ವರಿ, ಕನ್ನಡವನ್ನ ಭುವನೇಶ್ವರಿ ತಾಯಿ ಅಂತ ಒಪ್ಕೊಳ್ಳಲ್ಲ, ಚಾಮುಂಡೇಶ್ವರಿನ ಹೆಂಗ್ ನಂಬ್ತೀರಾ ನೀವು ಅಂತ ಪ್ರತಾಪ್ ಸಿಂಹ ಫಸ್ಟ್ ರೈಸ್ ಮಾಡಿದ್ದು. ಈಗ ಹೆಂಗಾಗ್ಬಿಟ್ಟಿದೆ, ಬಾನು ಮುಷ್ತಾಕ್ ಮುಸ್ಲಿಮ್ಮು ಗೋಮಾಂಸ ತಿಂತಾರೆ, ನೀವು ಹೆಂಗೆ ಹೋಗಿ ಉದ್ಘಾಟನೆ ಮಾಡ್ತೀರಾ ಅಂತಕ್ಕಂಥ ಪ್ರಶ್ನೆ ಆಯ್ತಾ. ಇಲ್ಲೇ ಎರಡು ವಿಚಾರಗಳಿದೆ. ಹೌದು. ಸೊ ಹಾಗಾಗಿ ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕಾಗಿರೋದು ಕೂಡ ಬಾನು ಮುಷ್ತಾಕ್ ಅವರು. ಎಕ್ಸಾಕ್ಟ್ಲಿ. ಅವತ್ತು ಅವ್ರು ಮಾತನಾಡಿದಕ್ಕೆ ಅವ್ರು ಸಮರ್ಥನೆಯನ್ನ ಮಾಡ್ಕೊಳ್ಬೇಕು, ಇಲ್ಲ ಅವ್ರು ಮಾತನಾಡಿದನ್ನ ಕಾಂಗ್ರೆಸ್ನವ್ರು ಸಮರ್ಥನೆ ಮಾಡ್ಕೊಳ್ಬೇಕು. ಹೌದು, ಕೆಂಪು ಮತ್ತೆ ಹಳದಿ ಇರುವಂತ ನಮ್ಮ ಕರ್ನಾಟಕದ ಬಾವುಟ, ಅದು ಅರಿಶಿನ ಕುಂಕುಮ, ಅದನ್ನ ತೆಗೆದಾಕ್ತೀವಪ್ಪ ಬಾನು ಮುಷ್ತಾಕ್ ಅವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಅದ್ರ ಕಾಂಗ್ರೆಸ್ನವ್ರು ಹೇಳ್ಬೇಕು. ಇಲ್ಲ, ನಾವು ಭುವನೇಶ್ವರಿ ಅನ್ನೋದು ಇದೆಯಲ್ಲ, ನಾವು ಇನ್ಮೇಲೆ ಪೂಜೆ ಮಾಡಕ್ ಹೋಗೋದಿಲ್ಲ, ಅದು ಹಿಂದೂ ದೇವತೆ ಆಗ್ಬಿಟ್ಟಿದ್ದಾರೆ, ಸೊ ಹಾಗಾಗಿ ನಾವು ತೆಗೆದು ಬಿಡ್ತೀವಿ, ಅದನ್ನಾದ್ರೂ ಕಾಂಗ್ರೆಸ್ನವ್ರು ಸಮರ್ಥನೆ ಮಾಡ್ಕೊಳ್ಳೋದು. ಎರಡರಲ್ಲಿ ಒಂದ್ ಮಾಡ್ಬೇಕು, ಇಲ್ಲ ಬಿಡಬೇಕು ಒಂದು, ಇಲ್ಲ ಸಮರ್ಥನೆ ಮಾಡ್ಕೊಳ್ಬೇಕು. ನನಗಿರೋದು ಇಷ್ಟೇ. ಈಗ ಅವರು ಯಾರೋ ಮೌಲಾನಾ ಅವ್ರು ಹೇಳಿದಾರಲ್ವಾ, ಸೊ ಹಾಗಿದಾಗ ಮುಸ್ಲಿಮರಲ್ಲಿ ಅವ್ರ ಇಚ್ಛೆಯ ಅನುಸಾರವಾಗಿ ಸ್ವತಂತ್ರ ಇಲ್ವಾ? ಎಲ್ಲಾದ್ರೂ ಅವ್ರು ಹೋಗಬೇಕು, ಯಾವ್ದಾದ್ರು ಒಂದು ಭಾಗಿಯಾಗಬೇಕು ಅಂದ್ರೆ ಅಥವಾ ಅನುಮತಿ ಪಡ್ಕೊಳ್ಬೇಕಾ? ಅಲ್ಲ, ಅನುಮತಿ ಪಡ್ಕೊಳ್ಳೋಕ್ಕೂ ಬರಲ್ಲ ಅರುಣ್. ಯಾಕೆಂದ್ರೆ ನೀವು ಮೂರ್ತಿ ಪೂಜೆಯನ್ನ ಮಾಡಿದಿರಿ ಅಥವಾ ಮಾಡ್ತೀವಿ ಅಂದ್ರೆ ಸುತಾರಾಮ್ ಒಪ್ಪಿಗೆ ಇಲ್ಲ ಅವರಲ್ಲಿ. ಇಲ್ಲಿ ಮೂರ್ತಿ ಪೂಜೆ ಆಗುತ್ತೆ, 100% ಅನುಮಾನನೂ ಇಲ್ಲ. ಯಾಕೆ ಅಂತಂದ್ರೆ ನನಗಿಂತಲೂ ಹೆಚ್ಚಿಗೆ ಮೈಸೂರು ವಿಚಾರದಲ್ಲಿ ನಿಮಗೆ ಗೊತ್ತು, ದಸರಾ ಉದ್ಘಾಟನೆ ಹೇಗಾಗತ್ತೆ,
ಚಾಮುಂಡೇಶ್ವರಿ ತಾಯಿಯ ಬಳಿ ಹೋಗ್ತಾರೆ. ಗರ್ಭಗುಡಿಯಲ್ಲಿ ನಿಂತ್ಕೊಂಡು ಹೆಸರು ಹೇಳಿ ಅರ್ಚನೆಯನ್ನ ಮಾಡಿ ಪೂಜೆಯನ್ನ ಮಾಡಿ ಒಂದು ಮಾಲೆ ಹಾಕ್ಬಿಟ್ಟು ಶಾಲ್ ಹಾಕ್ಬಿಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ. ಅಲ್ಲಿಂದ ಅವ್ರು ಮತ್ತೆ ತದನಂತರ ವೇದಿಕೆಗೆ ಬರ್ತಾರೆ. ವೇದಿಕೆಗೆ ಬಂದ ನಂತರ ಚಾಮುಂಡೇಶ್ವರಿಯ ತಾಯಿ ಮೂರ್ತಿಯನ್ನ ಇಟ್ಟಿರ್ತಾರೆ. ಅದಕ್ಕೆ ಪುಷ್ಪಾರ್ಚನೆಯನ್ನ ಮಾಡಬೇಕು. ಅಲ್ಲ, ಅದೇ ಮೂರ್ತಿ ಪೂಜೆ. ಆ ಪುಷ್ಪಾರ್ಚನೆಯನ್ನ ಮಾಡದೇನೆ ಉದ್ಘಾಟನೆ ಅಲ್ಲ ಅದು. ಆಮೇಲೆ ದೀಪವನ್ನ ಬೆಳಗುವುದರ ಮುಖಾಂತರ ಉದ್ಘಾಟನೆ ಆಗಬೇಕು. ಎಕ್ಸಾಕ್ಟ್ಲಿ. ನೀವೆಲ್ಲೋ ಹೋಗ್ಬಿಟ್ಟು ಮುಂದೆ ಒಂದಿಟ್ಟಂತ ಜ್ಯೋತಿಯನ್ನ ಬೆಳಗಿದೆ, ರಿಬ್ಬನ್ ಕಟ್ ಮಾಡದೆ ಅನ್ನೋದಲ್ಲ. ಮೈಸೂರು ದಸರಾ ಉದ್ಘಾಟನೆ ತಾಯಿಗೆ ಪುಷ್ಪಾರ್ಚನೆಯನ್ನ ಮಾಡೋದೇ ಉದ್ಘಾಟನೆ. ಹಂಗಿದ್ದಾಗ ತಾಯಿಗೆ ಪುಷ್ಪಾರ್ಚನೆಯನ್ನ ಮಾಡ್ಬಿಟ್ರೆ ಮೂರ್ತಿ ಪೂಜೆ ಆರಾಧಕರಲ್ವಾ? ಖಂಡಿತ ಅದನ್ನೇ ಇವಾಗ ಪ್ರಶ್ನೆ ಮಾಡ್ತಾ ಇರೋದು. ಹೇಗೆ ಇದಕ್ಕೆ ನೀವು ಒಪ್ಕೊಳ್ತೀರಾ? ಅಥವಾ ಭಾನು ಮುಷ್ತಾಕ್ ಅವ್ರು ಎಲ್ಲ ನೀವು ಮಾಡಿ ಸುಮ್ಮನೆ ನಿಂತಿರ್ತೀನಿ ಅಂದ್ರೆ ಉದ್ಘಾಟಕರೇ ಅಲ್ಲ. ಹಂಗಿದಾಗ ವೇದಿಕೆ ಮೇಲೆ 100 ಜನ ಇರ್ತಾರೆ, ಅವರೆಲ್ಲರೂ ಉದ್ಘಾಟಕರಾಗಿದ್ದಾಗ ಸಿದ್ದರಾಮಯ್ಯವರು ಸೇರಿದಂತೆ ಮಂತ್ರಿಗಳು ಸೇರಿದಂತೆ ಇನ್ನುಳಿದಂತವ್ರು ಕೂಡ ವೇದಿಕೆ ಮೇಲೆ ಇರ್ತಾರೆ, ಅವರು ಉದ್ಘಾಟಕರಾಗ್ತಾರ? ಆಗಲ್ಲ. ಉದ್ಘಾಟಕರೇ ಪುಷ್ಪಾರ್ಚನೆಯನ್ನ ಮಾಡಬೇಕು. ಸೊ ಪುಷ್ಪಾರ್ಚನೆಯನ್ನ ಯಾರು ಮಾಡ್ತಾರೋ ಅವರೇ ಉದ್ಘಾಟಕರು. ಹಾಗಿದ್ದಾಗ ಇಲ್ಲಿ ಉದ್ಘಾಟನೆ ಮಾಡಬೇಕು. ಇವ್ರು ಮಾಡಿದ್ರೆ ಅವರ ಧರ್ಮ ಒಪ್ಕೊಳ್ಳುತ್ತಾ? ಈ ಪ್ರಶ್ನೆಯನ್ನ ಇವ್ರು ಎತ್ತುತ್ತಾ ಇದ್ದಾರೆ ಈಗ. ಅದನ್ನ ಮೌಲಾನ ಅವರು ಏನು ಕೇಳ್ತಾರೆ? ಫತ್ವಾ ಅನುಮತಿ ಪಡ್ಕೊಳ್ಬೇಕಂತೆ. ಆದ್ರೆ ಆ ಧರ್ಮದಲ್ಲಿ ಅವರು ಮೂರ್ತಿ ಆರಾಧಕರೇ ಅಲ್ಲ. ಅವರು ಫತ್ವಾನು ಅನುಮತಿ ಬರಲ್ಲ ಅಂತ ಹೇಳ್ತಾರೆ. ಅವರು ಹಂಗೇನಾದ್ರೂ ಮಾಡ್ಬೇಕಂದ್ರೂ ಅನುಮತಿ ಪಡ್ಕೊಳ್ಬೇಕು ಅಂತಾರೆ. ಅಷ್ಟೊಂದು ಕಾಠಿಣ್ಯವಾಗಿರುವಂತಹ ಸಂಪ್ರದಾಯವನ್ನು ಅವರು ಪಾಲಿಸ್ತಾರೆ. ಹಿಂದೂಗಳಲ್ಲಿರುವಂತ ಕೆಲವರು ಹಂಗೆ ಹಿಂಗೆ ಆ ಕಡೆ ಈ ಕಡೆ ಓಡಾಡುವಂಥವ್ರಲ್ಲ. ಅವರಲ್ಲಿ ಅತ್ಯಂತ ಕಾಠಿಣ್ಯವಾಗಿ ಫತ್ವಾ ಬೇರೆ ಹೊರಡಿಸ್ತಾರಂತೆ. ಬೇರೆ ಧರ್ಮದ ವಿಚಾರದಲ್ಲಿ ಮಾತನಾಡುವಂಥವ್ರಿಗೆ ಅವ್ರು ಫತ್ವಾ ಹೊರಡಿಸೋದಿಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡುವಂಥವ್ರಿಗೆ ಅವ್ರಿಗೆ ಫತ್ವಾ ಹೊರಡಿಸೋದಿಲ್ಲ. ಯಾವುದಾದ್ರೂ ಇನ್ನೊಂದು ವಿಚಾರದಲ್ಲಿ ಹೋಗ್ಬಿಟ್ಟು ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅಂದಾಗ ಅವ್ರ ಫತ್ವಾ ಅನುಮತಿ ಪಡ್ಕೊಳ್ಬೇಕಂತೆ. ಫತ್ವಾ ಹೊರಡಿಸ್ಬೇಕಾಗಿತ್ತು ಸಮೀರಂಗೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಧರ್ಮಸ್ಥಳ ವಿಚಾರದಲ್ಲಿ ಬಾಯಿಗೆ ಬಂದಂಗೆಲ್ಲ ಕುತ್ಕೊಂಡು ಮಾತಾಡಿದ್ದಲ್ಲ, ಅಲ್ಲಿರುವಂಥವ್ರ ಬಗ್ಗೆ ಎಲ್ಲ ಧರ್ಮಾಧಿಕಾರಿಗಳ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ನಲ್ಲ, ಅವಾಗ ಫತ್ವಾ ಹೊರಡಿಸ್ಬೇಕಾಗಿತ್ತು. ಅವಾಗ ಅವನು ಅನುಮತಿ ಪಡ್ಕೊಂಡಿದ್ನ? ಅಥವಾ ಅದು ಹಾಗೆ ಲೀಗಲ್ ಆಗಿ ಅನುಮತಿ ಇರುತ್ತಾ? ಅಲ್ಲಿ ಯಾಕಿರಲ್ಲ, ಇಲ್ಲಿ ಅನುಮತಿ ಅಂತ. ಬೇಕಾದ ವಿಚಾರಕ್ಕೊಂದು, ಬೇಡದ ಅನುಕೂಲಕ್ಕೆ ತಕ್ಕಂತೆ ನಡ್ಕೊಳ್ಳುವಂಥದ್ದೇ ಧರ್ಮದ ಗುರುಗಳ ಲೆಕ್ಕಾಚಾರಗಳು. ಅದು ಯಾವುದಾದ್ರೂ ಧರ್ಮ ಇರಲಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನಡ್ಕೊಳ್ಳುವಂಥದ್ದು. ಕೆಟ್ಟದಕ್ಕೆ ಮಾತ್ರ ನಡೀತಾ ಇರಲಿ, ನನಗೆ ಅನುಕೂಲ ಇದೆ ನಡೀತಾ ಇರಲಿ ಅಂತ ಅನ್ನೋದು. ಬೇರೆದಕ್ಕೆ ಮಾತ್ರ ಇಲ್ಲ ಅವ್ರ ಅನುಮತಿ ಪಡ್ಕೊಳ್ಬೇಕು. ಇಲ್ಲ, ಹಾಗಿದ್ದಾಗ ಅನುಮತಿ ಪಡ್ಕೊಂಡ್ರು ಅಂತಾನೆ ಇಟ್ಕೊಳ್ಳಿ, ನೀವು ಅನುಮತಿ ಕೊಟ್ರಿ ಅಂತಾನೆ ಇಟ್ಕೊಳ್ಳಿ. ಅವಾಗ ಅಲ್ಲ ಮೆಚ್ತಾನ? ಕೊಡಕ್ಕೂ ಬರಲ್ಲ. ಅಲ್ಲಲ್ಲ, ಅವಾಗ ಅಲ್ಲ ಮೆಚ್ತಾನ? ನಿಮ್ಮ ಹತ್ರ ಅನುಮತಿ ಪಡ್ಕೊಂಡು ನೀವು ಅನುಮತಿಯನ್ನು ಕೊಟ್ಬಿಟ್ರೆ ಅವಾಗ ಅಲ್ಲ ಮೆಚ್ಬಿಟ್ಟ, ಹಾ ಇರ್ಲಿ ಬಿಡು, ಮೂರ್ತಿ ಪೂಜೆಯನ್ನ ಮಾಡಿ ಬಂದಿದ್ದಾರೆ, ಹಂಗಾಗತ್ತೆ? ಅದು ಏನು ಲೆಕ್ಕ ಇದು? ಹಾಗಿದ್ದಾಗ ನಾಳೆ ಅಲ್ಪಸಂಖ್ಯಾತರದ್ದು ಇಷ್ಟು ಕಾರ್ಯಕ್ರಮಗಳಿದೆ, ಹಿಂದೂಗಳಲ್ಲಿರುವಂಥ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಉದ್ಘಾಟನೆಯನ್ನು ಮಾಡಿಸ್ತೀರಾ? ಇದೆಯಾ ಆ ಥರ? ಈ ಪ್ರಶ್ನೆಗಳು ಎದ್ದೇಳುತ್ತೆ. ಆಮೇಲೆ ಅಶೋಕ್ ಅವ್ರು ಹೇಳ್ತಾ ಇದ್ದಿದ್ದು, ಗೋಮಾಂಸ ತಿನ್ನೋರು ಹೇಗ್ರಿ ಪೂಜೆ ಮಾಡ್ತಾರೆ? ರೀ ಅಶೋಕ್ ಅವ್ರೆ, ನೀವು ಒಳ್ಳೆ ಕತೆ ನಿಮ್ಮದು. ಯಾಕೆ ಹಿಂದೂಗಳಲ್ಲಿ ಗೋಮಾಂಸ ಭಕ್ಷಕರಿಲ್ವಾ? ಹಾಗಿದ್ದಾಗ ಕೇಂದ್ರದಲ್ಲಿರುವಂಥ ನಿಮ್ಮದೇ ಸರ್ಕಾರ ಅಲ್ವಾ? ಬೀಫ್ ಎಕ್ಸ್ಪೋರ್ಟಲ್ಲಿ ಟಾಪಲ್ಲಿ ಇದೀವಿ ತಾನೇ ನಾವು? ನಿಲ್ಲಿಸಿ ನೋಡೋಣ ಬೀಫ್ ಎಕ್ಸ್ಪೋರ್ಟನ್ನು. ಆಗುತ್ತಾ ನಿಮ್ಮ ಹತ್ರ? ಕತೆಗಳನ್ನು ಹಂಗೆ ಬಿಡ್ತಾ ಇರ್ತಾರೆ. ಅಶೋಕ್ ಅವರು ವರ್ಷನೇ ರಾಂಗ್ ಅಂತ ನಾನು ಹೇಳೋದು. ಯಾಕೆ ಗೊತ್ತಾ? ಅವ್ರು ಹೇಳ್ತಾರೆ ನಾನು ಮಂತ್ರಿ ಆಗಿದ್ದೆ, ನಾನು ಹೋಗಿದ್ದೀನಿ ಸುಮಾರು ಸರ್ತಿ, ನಂದಿ ಪೂಜೆ ಮಾಡ್ತಾರೆ ಅಂತೆಲ್ಲ ಹೇಳಿದ್ರಲ್ಲ. ಇವರಿಗೆ ಎರಡು ಗೊತ್ತಿಲ್ಲ. ದಸರಾ ಉದ್ಘಾಟನೆ ನಡೆಯೋದು ಚಾಮುಂಡಿ ಬೆಟ್ಟದಲ್ಲಿ, ಹೌದು ಆಯ್ತಾ? ನಂದಿ ಪೂಜೆ ಆಗ್ತಕ್ಕಂಥದ್ದು ಜಂಬೂ ಸವಾರಿ ದಿನ, ಅದನ್ನ ಮುಖ್ಯಮಂತ್ರಿಗಳು ಮಾಡೋದು, ಅದು ಇವರು ಉದ್ಘಾಟಕರು ಮಾಡಿಸೋದಲ್ಲ. ಅವರು ಅದನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಶೋಕ್ ಅವರು. ತುಂಬಾ ವರ್ಷ ಆಯ್ತಲ್ಲ. ನೀವು ಚಾಮುಂಡಿ ಬೆಟ್ಟದಲ್ಲಿ ನಡೀತಕ್ಕಂಥದ್ರಲ್ಲಿ ನಂದಿ ಪೂಜೆ ಉದ್ಘಾಟಕರ ಪಾತ್ರ ಅದರಲ್ಲಿ ಇಲ್ಲ. ನಿಮಗೆ ಅವತ್ತು ಮುಖ್ಯಮಂತ್ರಿಗಳು ಬಂದು ಜಂಬೂ ಸವಾರಿ ದಿನ ಮೊದಲು ನಂದಿ ಪೂಜೆ ಮಾಡ್ತಾರೆ, ಆಮೇಲೆ ಅಂಬಾರಿಗೆ ಪುಷ್ಪಾರ್ಚನೆ ಮಾಡಿ ಜಂಬೂ ಸವಾರಿ ಮುಖ್ಯಮಂತ್ರಿನೇ ಮಾಡೋದು. ಅದು ಯಾವಾಗ್ಲೂ. ಬಟ್ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಯಾರೆಲ್ಲೋ ಉಡಾಫೆ ತರ ಮಾತನಾಡ್ತಾ ಇದ್ರಲ್ಲ ರಾಜಕಾರಣಿಗಳು ಸೇರ್ಕೊಂಡು, ಇನ್ನುಳಿದಂಥವ್ರೆಲ್ಲರೂ ಕೂಡ ಉಡಾಫೆ ರೀತಿಯಲ್ಲಿ ಮಾತಾಡ್ತಿದ್ರಲ್ಲ, ನಿಮಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ನಾಡ ದೇವತೆಯನ್ನ ತದನಂತರ ಮಾಡಿರೋದು. ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಯಾರು ಹೇಳ್ತಾ ಇದ್ರಲ್ಲ, ಫಸ್ಟ್ ಇದ್ದಿದೆ ಧಾರ್ಮಿಕವಾಗಿರುವಂತದ್ದೇ. ಧಾರ್ಮಿಕ ಕಾರ್ಯಕ್ರಮನ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ನೀವು ಆಡ್ ಆನ್ ಮಾಡ್ಕೊಂಡಿದ್ದು. ಇಲ್ಲ, ನಿಮ್ಗೆ ಹೆಂಗೆ ಅಂದ್ರೆ ಅರುಣ್, ನಿಮ್ಗೆ ಆಮೇಲೆ ಈ ನವರಾತ್ರಿ ಅಂತ ನಾವು ಕರಿತೀವಲ್ಲ, 9 ರಾತ್ರಿಗಳು ಅಂತ,
ನವರಾತ್ರಿ ಅಂತಂದ್ರೆ ನಡೆಯದೆ ನವದುರ್ಗಾ ಪೂಜೆ, ಅದನ್ನೇ ಆಮೇಲೆ ಪಂಚಾಂಗದ ತಿಥಿ ಮತ್ತು ನಕ್ಷತ್ರದ ಆಧಾರದ ಮೇಲೆ ಮುಹೂರ್ತಗಳು ನಿರ್ಧಾರ ಆಗೋದು. Exactly. ಮತ್ತೆ ಧಾರ್ಮಿಕ ಅಲ್ಲದೆ ಇನ್ನೇನು ಹಾಗಾದ್ರೆ? ಎಕ್ಸಾಕ್ಟ್ಲಿ. ಯಾವುದೋ ಕಟ್ಟಡವನ್ನ ಮುಖ್ಯಮಂತ್ರಿಗಳ ಟೈಮ್ ಅನ್ನ ತಗೊಂಡ್ಬಿಟ್ಟು ಇವತ್ತಿನ ದಿನ ಮುಖ್ಯಮಂತ್ರಿಗಳು ಫ್ರೀ ಇದಾರೆ, ಹೋಗಿ ಉದ್ಘಾಟನೆ ಮಾಡಿಸ್ತೀನಿ ಅನ್ನೋದಲ್ಲ. 21ನೇ ತಾರೀಕಿಗೆ ಇದೇ ಸಮಯಕ್ಕೆ ಇದೇ ಮುಹೂರ್ತಕ್ಕೆ ಇದರ ನಕ್ಷತ್ರದ ಪ್ರಕಾರನೇ ಇದ್ರ ಉದ್ಘಾಟನೆ ಆಗಬೇಕು. ಈ ಟೈಮಲ್ಲೇ ಪುಷ್ಪಾರ್ಚನೆ ಆಗಬೇಕು. ಯಾಕೆ? ಪಂಚಾಂಗದ ಪ್ರಕಾರ. ಹಾಗಿದಾಗ ಉದ್ಘಾಟನೆಯನ್ನ ಮಾಡಕ್ ಬರುವಂತವ್ರ ನಂಬಿಕೆ ಇಲ್ಲಾರ್ದೆ ಹೆಂಗ್ ಬರ್ತಾರೆ? ಖಂಡಿತ ಹೆಂಗ್ ಬರ್ತಾರೆ? ಉತ್ತರ ಹೇಳ್ಬೇಕಲ್ಲ ಇದಕ್ಕೆ. ನೋಡೋಣ ಏನು ಉತ್ತರ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಧರ್ಮಸ್ಥಳ ಕೇಸ್ನ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾದ ಬಳಿಕ SIT ತನಿಖೆ ತೀವ್ರವಾಗ್ತಾ ಇದೆ. ಕಳೆದ 4 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಬುರುಡೆ ಗ್ಯಾಂಗ್ನ ಲೀಡರ್ ಮಹೇಶ್ ಶೆಟ್ಟಿ ತಿಮರೋಡಿ ಇವತ್ತು ಪ್ರತ್ಯಕ್ಷರಾಗಿದ್ದಾರೆ. ಕಳೆದ ಮಂಗಳವಾರ ಮಹೇಶ್ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನು ಕರ್ಕೊಂಡು ಬಂದು ಶೋಧ ನಡೆಸಲಾಗಿತ್ತು. ಉಜಿರೆ ಮನೆಯಲ್ಲಿ ಮುಸುಕುದಾರಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ವಿಚಾರದಲ್ಲಿ ಬೆಳ್ತಂಗಡಿ ಪೊಲೀಸರು ಸ್ಥಳ ಮಹಜರಿಗೆ ಬರೋದು ಗೊತ್ತಾಗ್ತಿದ್ದಂತೆ ತಿಮರೋಡಿ ತಮ್ಮ ಮನೆಯಿಂದ ಜಾಗ ಖಾಲಿ ಮಾಡಿದರು. ಅವತ್ತು ಎಸ್ಕೇಪ್ ಆದವರು ಇವತ್ತು ಸೀದಾ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿದ್ದರು. ಬ್ರಹ್ಮಾವರ ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಪ್ರಕರಣದಲ್ಲಿ ಮತ್ತೆ ವಿಚಾರಣೆಯನ್ನು ಎದುರಿಸಿದ್ದಾರೆ. ಬಳಿಕ ಅಲ್ಲಿಂದ SIT ಕಚೇರಿಗೂ ತೆರಳಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಅಂದಹಾಗೆ ಈ ಹಿಂದೆ ಚಿನ್ನಯ್ಯ ವಿಚಾರಣೆಗೆ ಬರ್ತಾ ಇದ್ದ ಕಾರ್ನಲ್ಲೇ ಇವತ್ತು ತಿಮರೋಡಿ ಕೂಡ ಬಂದಿದ್ದಾರೆ. ಅಲ್ಲದೆ ಇವತ್ತು ಗಿರೀಶ್ ಮಟ್ಟಣ್ಣನವರು SIT ಮುಂದೆ ಹಾಜರಾಗಿದ್ದಾರೆ. ತನಿಖೆಗೆ ಪೂರಕವಾದ ದಾಖಲೆ ನೀಡೋದಕ್ಕೆ ಅವಕಾಶ ಕೊಟ್ಟು ಮೊನ್ನೆ ಇಮೇಲ್ ಮೂಲಕ ಮನವಿ ಮಾಡಿದರು. ತನಿಖೆಗೆ ಪೂರಕವಾದ ದಾಖಲೆ, ಲ್ಯಾಪ್ಟಾಪ್, ಪೆನ್ ಡ್ರೈವ್ ಜೊತೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಳಿಕ ಮಾತನಾಡಿದ ಗಿರೀಶ್ ಮಟ್ಟಣ್ಣವರ್, ನನ್ನ ಬಳಿ ಇರುವ ದಾಖಲೆ ಕೊಟ್ಟಿದ್ದೀನಿ. ಚಿನ್ನಯ್ಯ 164 ಹೇಳಿಕೆ ಹಿಂದೆ ಸೇರಿದ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಈ ನಡುವೆ ಬುರುಡೆ ಪ್ರಕರಣದ ಪಾತ್ರಧಾರಿ ಚಿನ್ನಯ್ಯನನ್ನು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರೇ ವಿಚಾರಣೆ ನಡೆಸಿದ್ದಾರೆ. ಚಿನ್ನಯ್ಯ, ಆತನ ಅಣ್ಣ ತಾನಾಸಿ ಮತ್ತು ಮಗ ಪುರುಷೋತ್ತಮ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗೆಯೇ ಚಿನ್ನಯ್ಯ ಮತ್ತು ಪತ್ನಿ ಮಲ್ಲಿಕಾ ಅವರ ಬ್ಯಾಂಕ್ ಅಕೌಂಟನ್ನು SIT ಅವರು ಜಾಲಾಡಿದ್ದಾರೆ. ನಮ್ಮ ಹತ್ರ ಏನು ದಾಖಲೆಗಳಿದೆ, ಅದು ಪೂರಕವಾದಂಥ ತನಿಖೆಗೆ ಸಹಕಾರಿಯಾಗುವಂಥ ದಾಖಲೆಗಳು ಏನೇನಿದೆ ಅದನ್ನು ನಾನು ಅವ್ರು ಕೊಟ್ಟಿದ್ದೆ. ಅದ್ರ ಹಿಂದೆ ಯಾರು ಸಂಚು ರೂಪಿಸಿದ್ದಾರೆ ಅದನ್ನು ಕೂಡ SIT ಅವರು ತನಿಖೆ ಮಾಡಬೇಕು ಅಂತ ನಮ್ದು ಆಗ್ರಹ ಇದೆ. ಅಲ್ಲಿ ಹೆಂಡತಿಗೆ ಎದುರಿಸಿದ್ದಾರೆ, ಆ ಮಕ್ಕಳಿಗೆ ಎದುರಿಸಿದ್ದಾರೆ. ಸೊ ಅದು ಅವನ ಇದರಲ್ಲಿ ಒಂದು ಪ್ರಭಾವ ಬಿದ್ದೇ ಬೀಳ್ತದೆ. ಪ್ರಭಾವ ಬೀಳೋದ್ರ ಸಲುವಾಗಿ ಈ ತರ ಮಾಡ್ತಾ ಇದ್ದಾರೆ. ಸೊ ಈ ತರ ಒಂದಿಷ್ಟು ಬೆಳವಣಿಗೆ ಆಗಿದೆ. ಇದ್ರ ಹಿಂದೆ ಏನೋ ಒಂದು ಸಂಚಿದೆ, ಅದನ್ನ ದಯವಿಟ್ಟು ತನಿಖೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಗಿರೀಶ್ ಮಟ್ಟಣ್ಣವರ್ ತುಂಬ ಸರ್ತಿ ಹೇಳಿ ಅಪಹಾಸ್ಯಕ್ಕೆ ಗುರಿಯಾಗಿದ್ರು. ಎಲ್ಲ ನನ್ನ ಮೊಬೈಲಲ್ಲಿದೆ, ಎಲ್ಲ ನನ್ನ ಮೊಬೈಲ್ನಲ್ಲಿದೆ ದಾಖಲೆಗಳು ಅಂತಂದ್ಬಿಟ್ಟು. ಈಗ ಅದೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಡೀ ಪ್ರಕರಣನೇ ಬುರುಡೆ ಅಂತ ಆದ್ಮೇಲೆ ಇಲ್ಲೇನು ಸಾಕ್ಷ್ಯಗಳು ಕೊಟ್ಟಿದ್ದಾರೆ ಇವರು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಕೇಸೇ ಕ್ಲೋಸ್ ಆಗ್ಬೇಕಾಗಿದೆ. ಅವ್ರು ಹೇಳಿರೋ ರೀತಿಯಲ್ಲಿ ಅವ್ರ ಭಾಷಣಗಳಲ್ಲಿ ಅನೇಕ ಕಡೆಗಳಲ್ಲಿ ಕೂತ್ಕೊಂಡ್ಬಿಟ್ಟು ಪುಂಖಾನುಪುಂಖವಾಗಿ ಪುಂಗಿ ಊದಿದ್ರಲ್ಲ, ಆ ವಿಚಾರದಲ್ಲಿ ಕೊಟ್ಟಿರುವಂತ ಸಾಕ್ಷ್ಯಗಳಿಗೆ ನಾಳೆನೇ SIT ಅವ್ರು ಕ್ಲೋಸ್ ಮಾಡಬೇಕಾಗಿತ್ತು ಕೇಸನ್ನ. ಯಾಕೆಂದ್ರೆ ಅವ್ರು ಹೇಳಿದ್ದು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ನಮ್ಮ ಹತ್ರ ಸಾಕ್ಷಿ, ಕೇಸೇ ಕ್ಲಿಯರ್ ಆಗ್ಬಿಡುತ್ತೆ, ಅಷ್ಟೊಂದು ನಮ್ಮ ಹತ್ರ ಸಾಕ್ಷಿ ಇದೆ, ನಾಡಿದ್ದೆ ಚಾರ್ಜ್ ಶೀಟ್ ಹಾಕೊಡ್ಬೇಕು. ಯಾಕಾಗ್ಲಿಲ್ಲ? ಹೆದರಿಸಿದಾರಂತೆ, ಬೆದರಿಸಿದ್ದಾರಂತೆ. ಹಾಗಿದ್ದಾಗ ತಿಮರೋಡಿ ಅವರ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಚಿನ್ನಯ್ಯನನ್ನ ಯಾರು ಬೆದರಿಸಿದ್ರು, ಯಾರು ಹೆದರಿಸಿದ್ರು, ಯಾರಿಗೆ ನೀವು ಯಾವ ರೀತಿಯಾದಂತಹ ಒತ್ತಡವನ್ನ ಹೇರಿದ್ರಿ? ಈಗ SIT ಕಡೆಗೆ ಹೋದ ತಕ್ಷಣ ಪಾಪ ಅದರ ಪ್ರಭಾವ ಅವ್ರ ಮೇಲೆ ಬಿದ್ದುಬಿಟ್ಟಿದೆ. ಹಾಗಾಗಿ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಏನು ಹೇಳಿದಾರೆ ಅಂತ ನಿಮಗೆ ಹೆಂಗೆ ಗೊತ್ತು? ನೀವೇನು ಮಾಡಕ್ಕೆ ಹೋಗಿದ್ರಿ? SITಗೆ ತಿಳ್ಕೊಳಕ್ ಹೋಗಿದ್ರಾ ಏನು ನಡೀತಾ ಇದೆ ಅಂತ ಹೇಳಿ? ಏನು ಪುಂಕ್ತಿ. ಆಮೇಲೆ ಇವ್ರುಗಳ ಹೆಸರನ್ನೇ ಬಾಯ್ಬಿಟ್ಟಿದಾರಲ್ಲ, ಚಿನ್ನಯ್ಯ ಬಾಯ್ಬಿಟ್ಟಿರೋದು, ಸುಜಾತಾ ಭಟ್ ಬಾಯ್ಬಿಟ್ಟಿರೋದು, ತಿಮರೋಡಿ ಅಂಡ್ ಗಿರೀಶ್ ಮಟ್ಟಣ್ಣವರ ಹೆಸರು ಓಪನ್ ಆಗಿ ಹೇಳಿದ್ದಾರೆ. ಇವ್ರುಗಳ ಚಿತಾವಣೆಯಿಂದನೇ ಆಗಿರೋದು ಅಂತ ಅಂದ್ಬಿಟ್ಟು. ನನಗೆ ಇರೋ ಇದು ಅರುಣ್, SIT ಅವ್ರು ಯಾಕೆ ಇವ್ರ ಹೆಸರನ್ನೇ ಹೇಳಿದ ಮೇಲೂ ಇವ್ರ ವಿರುದ್ಧ ಯಾಕೆ ಕ್ರಮ ತಗೋತಿಲ್ಲ? ವಿಚಾರಣೆ ಮಾಡಿ ಬಿಟ್ಟು ಕಳಿಸ್ತಾ ಇದ್ದಾರೆ ಯಾಕೆ ಅಂತಕ್ಕಂಥದ್ದೇ ಪ್ರಶ್ನೆ. ನನ್ನ ಪ್ರಕಾರ ಇಲ್ಲಿಯವರೆಗೂ ನನ್ನ ಹತ್ರ ಸಾಕ್ಷಿಗಳಿದೆ ಅಂತ ಹೇಳಿಕೊಂಡು ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಂತಹ ಈ ವ್ಯಕ್ತಿಯ ವಿಚಾರದಲ್ಲಿ ಕೇಸ್ ಹಾಕೋಬೇಕಾಗಿತ್ತು, FIR ಆಗಬೇಕು. ಯಾಕಂದ್ರೆ ನಮ್ಮ ತನಿಖೆ ಇಷ್ಟು ದಿನಗಳಿಂದ ನಡೀತಾ ಇದ್ರು ಕೂಡ ನೀವು ಸಾಕ್ಷಿಗಳನ್ನ ಇಟ್ಕೊಂಡ್ಬಿಟ್ಟು ಬರೀ ಸಾರ್ವಜನಿಕವಾಗಿ ಅದನ್ನ ಹೇಳ್ಕೊಂಡು ಓಡಾಡ್ತಾ ಇದ್ರಿ. ನಮ್ಮ ಹತ್ರ ಯಾಕೆ ಬಂದು ಕೊಡ್ಲಿಲ್ಲ? ನೀವು FIR ಅಲ್ಲಿ ಸೇರಿಸ್ಕೋಬೇಕಾಗಿತ್ತು. ಯಾಕೆ SIT ಅವರು ಇನ್ನೂ ಸೈಲೆಂಟ್ ಇದ್ದಾರೆ? ನನಗೆ ಇವರೇ ಗಿರೀಶ್ ಮಟ್ಟಣ್ಣವರೇ ಮನವಿ ಮಾಡಿಕೊಂಡು ನಾನೇ ಬರ್ತೀನಿ, ನಾನೇ ಸಾಕ್ಷಿ ಕೊಡ್ತೀನಿ ಅಂತ ಹೋಗಿರೋದಂತೆ. SIT ಅವ್ರು ಕರೆದೇ ಇಲ್ಲ ಹಾಗಾದ್ರೆ ಇವ್ರನ್ನ. ಡ್ರಗ್ಸ್ ಕೇಸಲ್ಲೂ ನೋಡಿದೀವಿ ಅರವಿಂದ್, ಈ ತರ ಸಾಕ್ಷಿಗಳಿದೆ ಅಂತ ಹೇಳ್ಕೊಂಡು ಹೋಗಿ ಕೊಟ್ಟಿರುವಂತವ್ರ ಕತೆ ಏನಾಯ್ತು ಅಂತ ಹೇಳಿ. ಬಟ್ ಈ ಪ್ರಕರಣ ಆಗುತ್ತೆ ಯಾವ್ಯಾರು. ಆಮೇಲೆ ನನಗೆ ಇನ್ನೊಂದು ಕುತೂಹಲ, ಈ ಅವರ ತಿಮ್ರೋಡಿ ಅವ್ರ ಮನೆಗೆ SIT ಅವ್ರು ಹೋದಂತ ಸಂದರ್ಭದಲ್ಲಿ ಯಾರ ಹತ್ರ ಏನ್ ಕಿತ್ತಿಸ್ಕೊಳಕ್ ಹೋಗಿದ್ರು ಅವ್ರು 4 ದಿನ? ನನ್ಗೆ ಯಾಕೋ ಡೌಟ್, ಯಾರ್ದೋ ಹತ್ರ ಏನೋ ಕಿತ್ತಿಸ್ಕೊಳ್ಳಕ್ಕೆ. ಅದಕ್ಕೂ ಕ್ರಮ ತಗೋಬೇಕು ಆಕ್ಚುಲಿ. ಕ್ರಮ ತಗೊಳ್ಳಿ. ಅದು ಯಾರ ಹತ್ರ ಹೋಗಿದ್ರು ಏನೋ ಕಿತ್ತಿಸ್ಕೊಳ್ಳೋಕೆ ಅಂತ ನನಗೆ ಪ್ರಶ್ನೆ, ಅದು ಅನುಮಾನ ಇದೆ. 4 ದಿನ ಬೇಕಾಯ್ತಾ? ಏನಪ್ಪ, ಓಕೆ ಈಗ ಬಂದಿದ್ದೀರಾ, ಇಷ್ಟಾದ್ಮೇಲೆ ಅವ್ರನ್ನ ಇನ್ನೂ ನೋಡಬೇಕು, ನೋಡಿ ವಿಚಾರಣೆ ಮಾಡಿ. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣದಲ್ಲಿ ಇವತ್ತು ಕೂಡ ಸುಜಾತಾ ಭಟ್ ವಿಚಾರಣೆಗೆ ಹಾಜರಾಗಿದ್ದಾರೆ. SIT ಮುಖ್ಯಸ್ಥ ಮೊಹಾಂತಿ ಸಮ್ಮುಖದಲ್ಲಿ ವಿಚಾರಣೆ ಆಗಿದೆ.
ಪ್ರಕರಣ ಕೊನೆ ಹಂತಕ್ಕೆ ತಲುಪಿದೆ. ವಿಚಾರಣೆ ವೇಳೆ ಚಿನ್ನಯ್ಯ ಹಾಗೂ ನಾನು ಇಬ್ಬರು ಕೂಡ ತಿಮ್ರೋಡಿ ನಿವಾಸದಲ್ಲಿ 5 ದಿನ ವಾಸ ಇದ್ದಿದ್ದು ಸುಜಾತ ಭಟ್ ಹೇಳಿದಾರಂತೆ. ಇನ್ನು ಸುಜಾತ ಭಟ್ ಹೇಳಿದ ಪಾತ್ರಧಾರಿಗಳು ಯಾರು ಜೀವಂತವಾಗಿ ಇಲ್ಲದಿರೋದ್ರಿಂದ ಅಧಿಕಾರಿಗಳು ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಸುಜಾತ ಭಟ್ ಅವರು ಸೃಷ್ಟಿ ಮಾಡಿರುವಂತ ಇಡೀ ಕಥೆಗಳಲ್ಲಿ ಯಾವ ಪಾತ್ರಧಾರಿಗಳು ಕೂಡ ಜೀವಂತವಾಗೇ ಇಲ್ಲ. ಸ್ವತಃ ಮಗಳೇ ಇಲ್ಲದೆ ಇರುವಂತ ಪಾತ್ರವನ್ನ ಸೃಷ್ಟಿ ಮಾಡಿದ ನಂತರ ಬದುಕಿದಾರ ಅಂತಂದ್ರೆ ಇಲ್ಲ. ಆ ಮಗು 1 ವರ್ಷ ಹುಟ್ಟಿದಾಗ ಆ ಮಗು ಎಲ್ಲೋಯ್ತು, ನದಿ ತೀರದಲ್ಲಿ ಅವ್ರ ತಂದೆ ತಾಯಿ ಬಿಟ್ಬಿಟ್ರಂತೆ. ಅದನ್ನ ಕರ್ಕೊಂಡು ಬರೋಕ್ಕೆ ಅರವಿಂದ್ ಮತ್ತೆ ವಿಮಲಾ ಅನ್ನುವಂಥವ್ರು ಯಾರೋ ಬಂದ್ರಂತೆ. ಅವರು ಸತ್ತೋಗ್ಬಿಟ್ಟಿದ್ರಂತೆ. ಅದಾದ ನಂತರ ಇವರು ಇನ್ನೊಂದು ಎಲ್ಲೋ ಹೋದ್ರಂತೆ ಕಲ್ಕತ್ತಾಗೆ. ಅಲ್ಲಿಂದ ಕೆಲಸ ಮಾಡಿದಾರಂದ್ರೆ ಅಲ್ಲೂ ಇಲ್ಲ. ತದನಂತರ ಈ ಕಡೆಗೆ ಬಂದ್ರು, ಅವರ ತಂದೆ ತಾಯಿಗಳು ಬಿಟ್ಟಿದ್ರು, ಅವರು ಇಲ್ಲ. ಆಮೇಲೆ ಆ ಮಗುವನ್ನ ನೋಡ್ಕೊಂಡಿರುವಂತವ್ರು ಇಲ್ಲ. ರಂಗಪ್ರಸಾದ್ ಇಲ್ಲ. ಅದಾದ ನಂತರ ಅಲ್ಲಿ ಸೇಟು ಅಂತ ಇಲ್ಲಿ ಬೆಂಗಳೂರಲ್ಲಿರುವಂತವ್ರು ಇಲ್ಲ. ಯಾರು ಇಲ್ಲ. ತಲೆನೋವು ಯಾರನ್ನು ವಿಚಾರಣೆ ಮಾಡಬೇಕು ಅವರು? ಕತೆ ಚೆನ್ನಾಗಿದೆ ಇದು. ಸೊ ಏನಿದು? ಹಾಗಿದ್ದಾಗ ಚಿನ್ನಯ್ಯ ಮತ್ತು ನಾನು ತಿಮ್ರೋಡಿ ಮನೆಯಲ್ಲಿ ಇದ್ವಿ ಅಂತಿದ್ದಾರೆ. ಇರಬೇಡಿ ಅಂತ ಹೇಳಿದವರು ಇದ್ರು. ಅವ್ರು ಆಶ್ರಯ ಕೊಟ್ಟರು, ಇವರು ಇದ್ರು. 5 ದಿನ ತಿಮ್ರೋಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ವಿ. ನಾನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ನೋಡಿದ್ದೇನೆ. ನಮಗೆ ಆಶ್ರಯ ಕೊಟ್ಟವರು ಮಹೇಶ್ ತಿಮ್ರೋಡಿ. ಚಿನ್ನಯ್ಯನ ಬಗ್ಗೆ ನನಗೆ ಗೊತ್ತು ಅಂತ ಸುಜಾತ ಭಟ್ ವಿಚಾರಣೆಯಲ್ಲಿ ಸುಜಾತ ಭಟ್ ಬಗ್ಗೆ ಚಿನ್ನಯ್ಯ ಕೂಡ ಹೇಳಿದಾರಂತೆ. ಸೊ ಹಾಗಾಗಿ ಈಗ ಇಷ್ಟೆಲ್ಲ ಬುರುಡೆ ಬಿಟ್ಟಂತವ್ರಿಗೆ ಆಶ್ರಯ ಕೊಟ್ಟಂತವರು ಮೂಲ ಆರೋಪಿಯಾಗೂ ನಿಂತ್ಕೊಳ್ತಾರಲ್ಲ. ಖಂಡಿತ ನಂದು ಅದೇ ಪ್ರಶ್ನೆ. ಇಷ್ಟೆಲ್ಲ ಇಬ್ರು ಹೇಳಿದ್ದಾರೆ ಅಂದಮೇಲೆ ಯಾಕಿನ್ನೂ ಕ್ರಮ ತಗೊಂಡಿಲ್ಲ? ಆಮೇಲೆ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿದೆ, ಏರ್ ಗನ್ ಸಿಕ್ಕಿದೆ, ಅದು ಒಂದು ಬೇರೆ ಸೆಕ್ಷನ್ ಹಾಕ್ಬಿಟ್ಟು ಕೇಸ್ ಹಾಕ್ಬೇಕಾಗತ್ತೆ. ಅಷ್ಟೇ ಅಲ್ಲ ಅರವಿಂದ್, ಈ ಚಿನ್ನಯ್ಯ ತಂದಿರುವಂತ ಬುರುಡೆ ಇದೆಯಲ್ಲ, ಆ ಬುರುಡೆ ಕೂಡ ತಿಮ್ರೋಡಿ ಅವರ ತೋಟದಲ್ಲಿ ಸಿಕ್ಕಿರೋದಂತೆ. ಯಾರದ್ದು ಬುರುಡೆ ಅನ್ನುವಂಥದ್ದು ನನಗೆ ಪ್ರಶ್ನೆ. ಇವರು ತಮ್ಮ ತೋಟದಲ್ಲಿ ಯಾರನ್ನ ಹೂತಾಕಿದ್ರು, ಆ ಬುರುಡೆ ಅಲ್ಲಿಂದ ಹೆಂಗೆ ಬಂತು ಅನ್ನುವಂಥದ್ದು ನನಗೆ ಅನುಮಾನ. ಈಗ ಒಂದು FSL ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅದು ಸ್ಯಾಂಪಲ್ ತಗೊಂಡಿದ್ದಾರೆ. ಅವರ ತೋಟದಲ್ಲಿರುವಂತ ಮಣ್ಣು ಮತ್ತೆ ಆ ಬುರುಡೆ ಗಂಟ್ಕೊಂಡಿರುವಂತ ಮಣ್ಣು ಅದೇನಾದ್ರೂ ಮ್ಯಾಚ್ ಆದರೆ ಕೇಸ್ ರಿವರ್ಸ್ ಟೋಟಲಿ ರಿವರ್ಸ್ ಆಗುತ್ತೆ. ಅವರ ತೋಟದಲ್ಲಿ ಅಗಿಯುವಂತ ಕೆಲಸ ನಡಿಬೇಕು ಇನ್ಮೇಲೆ. ಯಾಕಂದ್ರೆ ಒಂದು ಬುರುಡೆ ಸಿಕ್ಕಾಗಿದೆಯಲ್ಲ, ಇನ್ನು ಎಷ್ಟು ಬುರುಡೆಗಳಿದಾವೆ ಯಾರಿಗೂ ಗೊತ್ತು. FSL ನಲ್ಲಿ ಸಿಕ್ಕ ನಂತರ ನೋಡೋಣ ಏನ್ ಕಥೆ ಆಗತ್ತೆ ಈ ವಿಚಾರದಲ್ಲಿ. ಒಟ್ಟಿನಲ್ಲಿ ಕಥೆ ಮಾತ್ರ ತುಂಬಾ ಅದ್ಭುತವಾಗಿ ಎಣೆದಿದ್ದಾರೆ. ನಮಗಿನ್ನೂ ನಿರ್ಮಾಪಕರು ಸಿಕ್ಕಿಲ್ಲ. ಜೊತೆಗೊಂದು ಕ್ಲೈಮ್ಯಾಕ್ಸ್, ಮೂವಿಗೆ ಕ್ಲೈಮ್ಯಾಕ್ಸ್ ಅನ್ನೋದು ಸಿಕ್ಕಿಲ್ಲ. ಇನ್ನೂ ಬರುತ್ತೆ ಎಲ್ಲೋಗುತ್ತೆ ಕ್ಲೈಮ್ಯಾಕ್ಸ್. ಓಕೆ, ಇನ್ನು AI ವಿಡಿಯೋಸ್ ಮೂಲಕ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಜನರನ್ನ ಯಾಮಾರಿಸಿದ್ದ ಯೂಟ್ಯೂಬರ್ ಸಮೀರ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಅನಾರೋಗ್ಯದ ನೆಪ ಹೇಳಿ ಗೈರಾಗಿದ್ದಾನೆ. ಮತ್ತೊಂದು ದಿನ ವಿಚಾರಣೆಗೆ ಹಾಜರಾಗಲು ಆತನ ಪರ ವಕೀಲರು ಅನುಮತಿ ಕೇಳಿದ್ದಾರೆ. ಸಮೀರ್ ಆದಾಯದ ಮೂಲ ಕೆದಕ್ತಾ ಇರುವ SIT ಅಕೌಂಟ್ ಡೀಟೇಲ್ಸ್ ಅನ್ನ ಕೆದಕಿದ್ದಾರೆ. ಒಂದು AI ವಿಡಿಯೋಗೆ ತಗುಲುವ ಖರ್ಚೆಷ್ಟು, ಒಂದು ವಿಡಿಯೋ ಸಿಗೋ ಆದಾಯವೆಷ್ಟು ಅಂತಕ್ಕಂಥ ಮಾಹಿತಿಯನ್ನು ಕೇಳಿದ್ದಾರೆ. ಪೊಲೀಸರ ಪ್ರಶ್ನೆಗೆ ಸಮೀರು 500,000 ರೂಪಾಯಿ ಖರ್ಚು ಮಾಡಿ AI ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದಾನಂತೆ. ಈ ಮಧ್ಯೆ ಸಮೀರ್ ವಿಡಿಯೋ ಬಗ್ಗೆ ಮುಸ್ಲಿಂ ವ್ಯಕ್ತಿಯೊಬ್ಬ, ನಾವೇ ಈ ವಿಡಿಯೋ ನಂಬಲ್ಲ, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದನ್ನ ನಾವೇ ನಂಬಲ್ಲ, ನೀವುಗಳೆಲ್ಲ ಯಾಕೆ ನಂಬ್ಕೊಂಡು ಕೂತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಸಮೀರನವನು ಕುತಂತ್ರದಿಂದ ಈ ವಿಡಿಯೋ ಮಾಡಿರಬಹುದು. ಸಮೀರನ ಮಾತು ಯಾಕೆ ನಂಬಬೇಕು ನೀವು ಹಿಂದೂ ಧರ್ಮದವರಾಗಿ? ನಾನು ಇವತ್ತು ಮುಸ್ಲಿಮನಾಗಿ ನಾನು ನಂಬ್ತಾ ಇಲ್ಲ ನಮ್ಮ ಸಮೀರನ ಮಾತು. ನೀವು ಹಿಂದೂಗಳಾಗಿ ನೀವು ಯಾಕೆ ನಂಬ್ತೀರಿ? ನಿಮ್ಮ ಧರ್ಮದ ಬಗ್ಗೆ ನಿಮಗೆ ಅಭಿಮಾನ ಇಲ್ವಾ? ನಿಮಗೆ ನಂಬಿಕೆ ಇಲ್ವಾ? ಈ ಧರ್ಮಸ್ಥಳದ ಬಗ್ಗೆ ಏನು ಕೆಟ್ಟದಾಗಿ ಕೆಲವೊಂದು ಟೀಕೆಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ದೇವರು ಸುಮ್ಮನೆ ಬಿಡುವುದಿಲ್ಲ. ಅಲ್ಲ, ಇದು ಒಂಥರ ನಿಜಕ್ಕೂ ಮುಖಕ್ಕೆ ಅಬ್ಸಲ್ಯೂಟ್ಲಿ ರೈಟ್, ಕರೆಕ್ಟ್ ಆಗಿ ಹೇಳಿದಾನು. ಯಾಕೆ ಅಂತಂದ್ರೆ ಯಾರೆಲ್ಲ ನಂಬಿಕೆಯನ್ನ ಇಟ್ಟಿದ್ರು, ಪ್ರತಿ ವರ್ಷದಲ್ಲಿ 2 ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಅಂತ ಕೈ ಮುಗಿದು ಬರ್ತಾ ಇದ್ರು. ಈ ಒಂದು ವಿಡಿಯೋನ ನೋಡ್ಕೊಂಡ್ಬಿಟ್ಟು ಅನುಮಾನದಿಂದ ನೋಡಿದಂತವರೇ 99% ಇದ್ದಾರೆ. 99% ಇದ್ದಾರೆ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ನೀವು ಯಾಕ್ರಿ ನಂಬ್ತೀರಾ ಅಂತ ಹೇಳಿ. ಯಾಕೆ ಅಂದರೆ ನಮ್ಮಲ್ಲಿ ನಂಬಿಕೆ ಭಾವನೆಗಳು ಆಟಾಟೋಪಗಳಾಗ್ಬಿಟ್ಟಿದೆ. ಆ ಕಡೆಗಾದ್ರೆ ಆ ಕಡೆಗೆ, ಈ ಕಡೆಗಾದ್ರೆ ಈ ಕಡೆಗೆ. ಗಟ್ಟಿಯಾಗಿ ನಿಮ್ಮ ಥರ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಏನಾದರೂ ನಾವು ನಿಂತ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಆಗೋದಿಲ್ಲ. ಹಂಗೆ ನಿಂತ್ಕೊಳ್ಳೋದಾಗಿದ್ದರೆ DJ ಹಳ್ಳಿ, KJ ಹಳ್ಳಿ, ಹುಬ್ಳಿ ಏನು ಗಲಭೆಗಳಿದ್ವು ಅದೇ ರೀತಿಯಾಗಿ ಆಗಿರೋದು. ಅಂಥದ್ದಿಲ್ವಲ್ಲ. ಯಾಕೆ ಅಂತಂದರೆ ಇಂಥ ಪುಂಡ್ರು ಪೋಖ್ರುಗಳು ಬಂದುಬಿಟ್ಟು ಕಣ್ಣಂಗಿದ್ದೆಲ್ಲ ಕತೆಗಳನ್ನು ಹೆಣೆದುಬಿಟ್ಟು ಇಲ್ಲಿ ಹೇಳ್ಕೊಂಡು ಹಿಂದೂ ಧರ್ಮದಲ್ಲಿರುವಂಥವ್ರನ್ನೇ ಒಡೆದು ಆಳಿರುವಂಥದ್ದು ಹೊಸದಲ್ವಲ್ಲ, ಇತಿಹಾಸದ ಪುಟಗಳಲ್ಲೇ ಇದೆ. ಯಾರ್ಯಾರು ಮಾಡಿಲ್ಲ ಇಲ್ಲಿ, ಯಾರ್ಯಾರು ನಡ್ಕೊಂಡಿಲ್ಲ ಈ ರೀತಿಯಾಗಿ. ನಮ್ಮಲ್ಲೇ ವಿಶ್ವಾಸ ಇಲ್ಲ ಅಂತಂದರೆ ಕರೆಕ್ಟಾಗಿ ಹೇಳಿದ್ದೀರಾ ಸರ್, ವೆರಿ ಗುಡ್. ಈ ಥರ ಹೇಳ್ತಾ ಇರಬೇಕು, ಕೇಳಿಸ್ಕೊಳ್ತಾ ಇರಬೇಕು. ಕೇಳಿಸ್ಕೊಳ್ಳೋರು ಎಡಬಿಡಂಗಿಗಳಿರ್ತಾರಲ್ಲ ಅಂಥವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಕರೆಕ್ಟಾಗಿ ಹೇಳಿದಿರಪ್ಪ.